ರಾಜ್ಯ ಸರ್ಕಾರದಿಂದ ಮೂವರು ಐಪಿಎಸ್ ಅಧಿಕಾರಿಗಳ ವರ್ಗಾವಣೆಯ ಆದೇಶ ಈಗ ಬಂದಿರುವಂತದ್ದು. ಎಡಿಜಿಪಿ ರವಿ ಎಸ್ ಕೆಎಸ್ಆರ್ಪಿ ವರ್ಗಾವಣೆ ಆಗ್ತಾರೆ. ಇನ್ನು ಲಾಭೂರಾಮ್ ಐಜಿಪಿ ಗುಪ್ತಚರ ಇಲಾಖೆಯಲ್ಲಿ ಕೆಲಸ ಮಾಡ್ತಿರುವಂತದ್ದು. ರಾಜ್ಯ ಸರ್ಕಾರ ವರ್ಗಾವಣೆಯ ಆದೇಶವನ್ನ ಮೂವರು ಐಪಿಎಸ್ ಅಧಿಕಾರಿಗಳಿಗೆ ನೀಡಿರುವಂತದ್ದು. ಎಡಿಜಿಪಿ ರವಿ ಎಸ್ ಕೆಎಸ್ಆರ್ಪಿ ಕೆಲಸ ನಿರ್ವಹಿಸ್ತಾ ಇರುವಂತದ್ದು. ಲಾಭೂರಾಮ್ ಐಜಿಪಿ ಗುಪ್ತಚರ ಇಲಾಖೆಗೆ ವರ್ಗಾವಣೆ ಮಾಡಿರುವಂತದ್ದು. ಇನ್ನು ಎಸ್ ಗಿರೀಶ್ ಅವರನ್ನ ಕೇಂದ್ರ ವಲಯ ಡಿಐಜಿ ಆಗಿ ವರ್ಗಾವಣೆ ಮಾಡಲಾಗಿದೆ. ಈ ಮೂವರು ಅಧಿಕಾರಿಗಳನ್ನ ಈಗ ವರ್ಗಾವಣೆಯನ್ನ ಮಾಡಿ ಆದೇಶವನ್ನ ಕೂಡ ನೀಡಿರುವಂತದ್ದು. ಮೂವರು ಐಪಿಎಸ್ ಅಧಿಕಾರಿಗಳನ್ನ ವರ್ಗಾವಣೆ ಮಾಡಲಾಗಿದೆ. ಎಡಿಜಿಪಿ ರವಿ ಎಸ್ ಅವರನ್ನ ಕೆಎಸ್ಆರ್ಪಿಗೆ ವರ್ಗಾವಣೆ ಮಾಡಲಾಗಿರುವಂತದ್ದು. ಇನ್ನು ಲಾಭೂರಾಮ್ ಅವರನ್ನ ಐಜಿಪಿ ಗುಪ್ತಚರ ಇಲಾಖೆಗೆ ಟ್ರಾನ್ಸ್ಫರ್ ಮಾಡಲಾಗಿದೆ. ಹಾಗೇನೆ ಎಸ್ ಗಿರೀಶ್ ಅವರು ಕೇಂದ್ರ ವಲಯ ಡಿಐಜಿ ಆಗಿ ವರ್ಗಾವಣೆ ಮಾಡಿರುವಂತದ್ದು. ಇನ್ನು ರವಿ ಎಸ್ ಎಡಿಜಿಪಿ ಅವರು ಕೆಲಸ ಮಾಡ್ತಿರುವಂತದ್ದು. ಕೆಎಸ್ಆರ್ಪಿಗೆ ಇವರನ್ನ ವರ್ಗಾವಣೆ ಮಾಡಲಾಗಿದೆ. ರಾಜ್ಯದ ಮೂವರು ಐಪಿಎಸ್ ಅಧಿಕಾರಿಗಳನ್ನ ವರ್ಗಾವಣೆ ಮಾಡಿ ಆದೇಶವನ್ನ ರಾಜ್ಯ ಸರ್ಕಾರ ಇವತ್ತು ನೀಡಿರುವಂತದ್ದು. ಎಡಿಜಿಪಿ ರವಿ ಎಸ್ ಅವರನ್ನ ಕೆಎಸ್ಆರ್ಪಿಗೆ ವರ್ಗಾವಣೆ ಮಾಡಲಾಗಿದೆ ರಾಜ್ಯ ಸರ್ಕಾರ. ಇನ್ನು ಲಾಭೂರಾಮ್ ಅವರನ್ನ ಐಜಿಪಿ ಗುಪ್ತಚರ ಇಲಾಖೆಗೆ ವರ್ಗಾವಣೆ ಮಾಡಲಾಗಿರುವಂತದ್ದು. ಇನ್ನು ಎಸ್ ಗಿರೀಶ್ ಅವರನ್ನ ಕೇಂದ್ರ ವಲಯದ ಐಜಿಪಿ ಆಗಿ ವರ್ಗಾವಣೆ ಮಾಡಲಾಗಿದೆ. ಈ ಮೂವರು ಐಪಿಎಸ್ ಅಧಿಕಾರಿಗಳನ್ನ ವರ್ಗಾವಣೆ ಮಾಡಿ ಆದೇಶವನ್ನ ಕೂಡ ಇವತ್ತು ರಾಜ್ಯ ಸರ್ಕಾರ ನೀಡಿರುವಂತದ್ದು.